ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ತುಂಬಾ ಚೆನ್ನಾಗಿದೆ ಸರ್. ತುಂಬ ಫೀಲಿಂಗ್ ಇರೋ ಮೂವೀಸು. ಈ ಥರ ಮೂವಿ ಬಂದಿರಲಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಫೀಲಿಂಗ್ ಇದೆ. ಅದು ಆ ಫೀಲಿಂಗಿಂದ ಹೊರಗೆ ಬರೋಕ್ಕಾಗ್ತಿಲ್ಲ. ನೀವು ಸಡನ್ಲಿ ಕೇಳ್ತಾ ಇದ್ದೀರಲ್ಲ, ಅದೇ ಫೀಲಿಂಗಲ್ಲಿ ಇದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಋತ್ವಿಕ್ ಅವರು. ಹೀರೋಯಿನ್ ಅಂತೂ ಸೂಪರು. ಹೊಸ ವಿಲನ್ಸ್ ಇದ್ದಾರೆ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಮೂವಿ. ಕನ್ನಡದಲ್ಲಿ ಈ ಥರ ಸಿನಿಮಾ ಆಗಿರೋ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್. ಡೈರೆಕ್ಷನ್ ಚೆನ್ನಾಗಿದೆ. ಹಾಡಂತೂ ಸೂಪರ್. ತುಂಬ ಚೆನ್ನಾಗಿದೆ. ಫೀಲಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ತುಂಬ ಚೆನ್ನಾಗಿರೋ ಮೂವಿ. ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ಮತ್ತು ಎಲ್ಲೂ ಬೇಜಾರಾಗಲ್ಲ ಈ ಫಿಲ್ಮಲ್ಲಿ. ಎಲ್ಲೂ ಫೀಲಿಂಗ್ ತುಂಬ ಫೀಲಿಂಗ್ ಅಂತಲೇ ನೋಡ್ತೀವಿ. ಫ್ಯಾಮಿಲಿ ಎಲ್ಲ ಬಂದು ಕೂತ್ಕೊಂಡು ನೋಡ್ಬೋದು. ಎಲ್ಲ ಬಂದು ನೋಡಿ. ತುಂಬ ಚೆನ್ನಾಗಿದೆ. ಹೊಸ ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನು ತುಂಬ ಚೆನ್ನಾಗಿದೆ. ಚೆನ್ನಾಗಿ ಓಡಲಿ ಈ ಫಿಲ್ಮ್. ಥ್ಯಾಂಕ್ ಯು. ಮೂವೀಸ್ ಟೂ ಗುಡ್. ಹೀರೋ ಹೊಸ ಹೀರೋ ಹಾಕ್ಕೊಂಡಿದ್ದಾರೆ. ಅವರು ತುಂಬ ಚೆನ್ನಾಗಿದೆ. ಫ್ಯೂಚರಲ್ಲಿ ಅವರು ತುಂಬ ಯಶ್ ಅವ್ರು ಬೆಳೆದಿದ್ದಾರಲ್ಲ, ಆ ಮಟ್ಟಕ್ಕೆ ಹೋಗ್ತಾರೆ ಅನಿಸುತ್ತೆ. ತುಂಬಾ ಸಖತ್ತಾಗಿದೆ ಎಲ್ಲ. ಓವರಾಲ್ ಗುಡ್. ಅವ್ರದ್ದು ತುಂಬ ಚೆನ್ನಾಗಿದೆ ಸರ್. ಸ್ಟಾರ್ಟಿಂಗ್ ಮೂವಿಯಿಂದ ಎಂಡಿಂಗ್ವರೆಗೂ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಬೇಜಾರಾಗಲಿ ಏನೂ ಆಗಲ್ಲ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಮ್ಯೂಸಿಕ್ಕು ಎಲ್ಲ ಡೈರೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ ಆಯಿತು ಸರ್. ನನಗೆ ದಕ್ಷಿಣ ಕನ್ನಡದ ಒಂದು ಭಾಷೆ ಇದೆಯಲ್ಲ, ಅದನ್ನು ಎತ್ತಿ ತೋರಿಸಿದ್ದಾರೆ. ಆ ಮಣ್ಣಿನ ಸೊಗಡನ್ನು ಇಲ್ಲಿ ಎತ್ತಿ ತೋರಿಸಿದ್ದಾರೆ. ಆಮೇಲೆ ಒಂದು ಗಂಡು ತನ್ನ ಹೆಂಡತಿಯ ಮೇಲೆ ಯಾವ ರೀತಿ ಪ್ರೇಮ ಇಟ್ಟಿರ್ತಾನೆ ಅನ್ನೋದನ್ನು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ತೋರಿಸಿದ್ದಾರೆ ಸರ್. ತುಂಬ ಚೆನ್ನಾಗಿದೆ. ಈ ಒಂದು ನಮ್ಮ ಕನ್ನಡ ನಾಡಿನಲ್ಲಿ ಇಂತಹ ಒಂದು ಚಲನಚಿತ್ರಗಳಿಗೆ ಎಲ್ಲರೂ ನೋಡಿ ಹಾರೈಸಬೇಕು, ಅವರಿಗೆ ಪ್ರೋತ್ಸಾಹಿಸಿ, ಮತ್ತು ಈ ಥರ ಒಂದು ಚಲನಚಿತ್ರಗಳು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಬರ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ಅಷ್ಟೇ ಎಲ್ಲರೂ ಬಂದು ನೋಡಿ ಹಾರೈಸಿ ಅಷ್ಟೇ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಋತ್ವಿಕ್ ಅಣ್ಣ ಮತ್ತು ಹೀರೋಯಿನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಡೈರೆಕ್ಟರ್ ರಿತೀಶ್ ಶೆಟ್ಟಿ ಅವರು ಕೂಡ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ತುಂಬ ಕಲಾವಿದರು ಗೊತ್ತಿರೋರೆ ನನಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸ್ಟೋರಿ ಲೈನೆಲ್ಲ ತುಂಬ ಚೆನ್ನಾಗಿದೆ. ಯಾವ ಥರ ಅಂತಂದರೆ ಒಂಥರ ಡಿಫ್ರೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆಯವ್ರು ಮಾಡೋ ಒಂದಷ್ಟು ತಪ್ಪುಗಳನ್ನ ಇವರು ಮಾಡಿಲ್ಲ. ಅಂದರೆ ಯಾವ ಥರ ಅಂತಂದರೆ, ಈಗ ಕೊಲೆ ಅಂತ ಅಂದರೆ ಈಗ ಮರ್ಡ್ರ್ ಆ ಥರ ಎಲ್ಲ ಎತ್ಕೊಂಡ್ರೆ ಬರೀ ಮರ್ಡ್ರೊಳಗೆ ಮುಳುಗೋಗಿರ್ತೀವಿ. ಲವ್ ಅಂತ ಅಂದರೆ ಲವ್ವಲ್ಲೇ ಮುಳುಗೋಗಿರ್ತೀವಿ. ರೊಮ್ಯಾನ್ಸ್ ಅಂತ ಅಂದರೆ ಅದರೊಳಗೆ ಮುಳುಗೋಗಿರ್ತೀವಿ. ಬಟ್ ಇವರು ಎಲ್ಲನೂ ಬ್ಯಾಲೆನ್ಸ್ ಮಾಡಿದ್ದಾರೆ. ಈಗ ಯಾವ್ದಾದ್ರು ಒಬ್ಬ ರೌಡಿನ ನಾವು ತೊಗೊಂಡ್ರೆ ಅವ್ನ ಲೈಫಲ್ಲಿ ಎಲ್ಲದೂ ಇರುತ್ತೆ. ಈಗ ಲವ್ವು, ಅವ್ನು ಕೊಲೆ ಮಾಡಿರೋದು, ಅವ್ನು ಅದರಿಂದ ಡಿಪ್ರೆಷನ್ಗೆ ಹೋಗೋದು, ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇವೆಲ್ಲ ತುಂಬ ಇರುತ್ತೆ. ಎಲ್ಲನೂ ಬಿಟ್ಬಿಟ್ಟು ನಾವು ಬರೀ ಒಂದೊಂದೇ ಕನ್ವೆ ಮಾಡ್ಕೊಂಡು ಹೋಗಿರ್ತೀವಿ. ಬಟ್ ಇದರಲ್ಲಿ ಎಲ್ಲನೂ ಬ್ಯಾಲೆನ್ಸ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು ಮೂವಿ. ಆಮೇಲೆ ಡೈರೆಕ್ಟ್ರದು ನನಗೆ ತುಂಬ ಇಷ್ಟ ಆಗಿದೆ ಏನು ಅಂತಂದರೆ, ಕೆಲವು ಸೀನ್ಗಳನ್ನ ತುಂಬ ಸೆನ್ಸಿಬಲ್ ಆಗಿ ಕನ್ವೆ ಮಾಡಿದ್ದಾರೆ. ಅಂದರೆ ಕೆಲವು ಒಂದೊಂದೇ ಶಾರ್ಟಲ್ಲಿ ಸೀನ್ ಫುಲ್ ಕನ್ವೆ ಮಾಡಿದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಕ್ಲೈಮ್ಯಾಕ್ಸಲ್ಲಿ ಒಂದು ಶಾರ್ಟ್ ಬರುತ್ತೆ. ಅವ್ರ ತಾಯಿ ನಿಂತಿರ್ತಾರೆ. ಇಲ್ಲಿ ಹೀರೋ ನೀರೊಳಗೆ ಮುಳುಗಿದ ತಕ್ಷಣ ಚಿಕ್ಕ ವಯಸ್ಸಿನ ಮಗ ಬಂದು ಅವ್ರ ಪಕ್ಕ ಬಂದು ನಿಂತ್ಕೋತಾನೆ. ನನಗೆ ಅದು ಶಾರ್ಟ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಬೇಕು ಒಂದು ಸಲ. ಥ್ಯಾಂಕ್ ಯು ಸೋ ಮಚ್.